ಪ್ರಕರಣದಲ್ಲಿ ಸಿಎಂ ಅವರು ಹೇಳಿದ್ರು, ಸಿಎಂ ಸಾರ್ ಹೇಳಿದ್ರು, ಇಂತಿಂತವ್ರು ಹೇಳಿದ್ರು ಅಂತ ಅವರ ಹೆಸರನ್ನ ನೀನು ಪ್ರಸ್ತಾಪ ಮಾಡಬೇಕು. ಇಲ್ಲ ಅಂದ್ರೆ ನಿನ್ನ ತಗೊಂಡು ಸೆಂಟ್ರಲ್ ಜೈಲ್ಗೆ ಹಾಕಿಸ್ತೀವಿ, ನಿನ್ನ ಸಾಯೋವರೆಗೂ ಜೈಲಲ್ಲಿ ಕೊಣಿಸ್ತೀವಿ ಅಂತ ಹೇಳಿ ಅವನಿಗೆ ಇಡಿಯವರು ಅವನಿಗೆ ಮಾಡಬಾರದಂತ ಇದನ್ನು ಕೊಟ್ಟಿದ್ದಾರೆ. ಅವನಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ. ಕೊಟ್ಟು ಆ ವ್ಯಕ್ತಿ ಹೋಗಿ FIR ಅನ್ನು ಒಬ್ಬ ಅಧಿಕಾರಿ ನನಗೆ ಚಿತ್ರಹಿಂಸೆ ತಡೆಯಕ್ ಆಗ್ತಾ ಇಲ್ಲ, ಈ ರೀತಿ ಇಂತಿಂತರ ಹೆಸರು ನಿಂಗೆ ಹೇಳ್ಬೇಕು, ನೀನು ಹೇಳದೇ ಇದ್ರೆ ನಿನ್ನನ್ನ ನಾವು ಸುಮ್ಮನೆ ಬಿಡೋದಿಲ್ಲ, ನಿನ್ನನ್ನ ಎಲ್ಲಿ ಜೈಲಿಗೆ ಬೇಕಾದ್ರೂ ಕಳಿಸ್ತೀವಿ ಅಂತಕ್ಕಂಥ FIR ಕಾಪಿ ಹಾಕಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡಿ ಅವರು ಬಂದಿರತಕ್ಕಂಥದ್ದು ಈ ದ್ವೇಷ ರಾಜಕಾರಣಕ್ಕೆ ಬಂದಿದ್ದಾರೋ, ನಿಜವಾಗ್ಲೂ ನಡೆದಿರ್ತಕ್ಕಂಥ ಸತ್ಯಾಸತ್ಯತೆಯನ್ನ ಪರೀಕ್ಷಿಸಿ ನಿಜವಾಗಿರ್ತಕ್ಕಂಥ ಯಾರು ಆರೋಪವನ್ನು ಯಾರು ಅಪರಾಧಿಗಳಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ಸಕ್ ಬಂದಿದ್ದಾರೋ, ಇವರು ದ್ವೇಷದ ರಾಜಕಾರಣವನ್ನ ಮಾಡಕ್ ಬಂದಿದ್ದಾರೋ, ಇದನ್ನ ನೀವು ಯಾವ ರೀತಿ ಚರ್ಚೆಗೆ ಕೊಡ್ತಿರೋ ಪ್ರಿಲಿಮಿನರಿ ಸಬ್ಮಿಷನ್ ಇದೆಲ್ಲ ಹೇಳೋದಿಲ್ಲ. ಇಡಿ ಅಂದ್ರೆ ಏನು, ಇದ್ರ ಇತಿಹಾಸ ಏನು, ಈ ಭಾರತ ದೇಶದಲ್ಲಿ ಇಡಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ನಡೆಯತಕ್ಕಂಥ ಸರ್ಕಾರದ ಕೈಗೊಂಬೆ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಇತಿಹಾಸ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ನಡೀತು, ಯಾವ್ಯಾವ ರಾಜ್ಯದಲ್ಲಿ ಈ ಇಡಿ ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡಿದ್ದಾರೆ, ಈ ಇತಿಹಾಸ ಏನು ಅಂತಕ್ಕಂಥದ್ದ ಬೆಳಕನ್ನ ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇವತ್ತು ನಿರಪರಾಧಿಗಳನ್ನ ಅಪರಾಧಿ ಮಾಡಿ ಸರ್ಕಾರನ ಇಕ್ಕಟ್ಟಿ ಸಿಗಿಸ್ತಕ್ಕಂಥ ದೋಷಾರೋಪಣೆ ಮಾಡ್ತಕ್ಕಂಥ ಹೀನ ಸ್ಥಿತಿಗೆ ಇವತ್ತು ಇಡಿ ಅವರು ಕೈ ಹಾಕಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅನ್ನತಕ್ಕಂಥದ್ದನ್ನ ಶಿವಲಿಂಗೌಡ ಅವರೇ, ಇದು ಈಗ ನಾನು ನಿಲುವಳಿ ಸೂಚನೆ ನನಗೆ ತಗೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೆ ನಾನು ಇದನ್ನು ನಿಮ್ಗೆ 69ರಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ. ಶಿವಲಿಂಗೇಗೌಡರು ನಾವು ಮಾತಾಡ್ತಿರೋದು ಇಡಿ ಬಗ್ಗೆ ಮಾಡ್ತಾ ಇರ್ತಕ್ಕಂಥದ್ದು ಸಬ್ಮಿಷನ್ ಮಾಡಕ್ಕೆ ಬಿಡೋದಿಲ್ಲ. ನೀವು ಕೂತ್ಕೊಳ್ಳಿ. ನಿಮ್ಮ ಅನುಮತಿಯನ್ನು ಪಡೆದು ಮಾತಾಡ್ತಿದ್ದಾರೆ. ಹೌದ್ರಿ, FIR ಆಗಿದೆ, ಅವ್ರಿಗೇನು ತೊಂದರೆ ಇಲ್ಲ, ತನಿಖೆ ಆಗ್ಲಿ. ಇವರೇ ಇವರೇ ಇಡಿ ವಿರುದ್ಧ ಕಂಪ್ಲೇಂಟ್ ಏನು ಅವ್ರಿಗೆ ಸಬ್ಮಿಷನ್ ಮಾಡ್ಲಿ, ನೀವು ಮಾತಾಡೋ ಸಬ್ಮಿಷನ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲಿ ಸಬ್ಮಿಷನ್ ನೀವು ಮಾತಾಡ್ತಾರೆ. ಅವ್ರು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಅವ್ರು ಕೂತ್ಕೊಳ್ತಾರೆ. ಈ ರೀತಿ ಮಾತಾಡ್ಲಿಕ್ಕೆ ನೀವು ಕೂತು ಆಯ್ತು, ಅವ್ರು ಸಬ್ಮಿಷನ್ ಮಾಡ್ಲಿ, ನೀವು ನಿಂತು ಅವ್ರು ಸಬ್ಮಿಷನ್ ಮಾಡ್ಲಿ, ಅವ್ರು ಸಬ್ಮಿಷನ್ ಮಾಡ್ಲಿ. ಆಯ್ತು, ಸಬ್ಮಿಷನ್ ಮಾಡ್ಲಿ, ಅವರು ಸಬ್ಮಿಷನ್ ಮಾಡ್ಲಿ. ನೀವೆಲ್ಲ ಸಬ್ಮಿಷನ್ ಮಾಡ್ತಾರೆ, ನೀವೆಲ್ಲ ನಿಂತು ಮಾತಾಡಿ ಸಬ್ಮಿಷನ್ ಮಾತಾಡ್ತಾರೆ. ಸಬ್ಮಿಟ್ ಮಾಡ್ಲಿಕ್ಕೆ ಬಿಡಿ, ನೀವು ಸಬ್ಮಿಟ್ ಮಾಡ್ಲಿಕ್ಕೆ ನೀವೇ ಸಬ್ಮಿಟ್ ಮಾಡಿ, ಅವ್ರು ಸಬ್ಮಿಷನ್ ಮಾಡ್ಲಿ. ಆಯ್ತು, ನೀವು ನಿಂತ ಮತ್ತೆ ಅವ್ರು ಸಬ್ಮಿಟ್ ಮಾಡ್ತಾರೆ. ನಾವು ಉತ್ತರ ಕೊಡ್ತೇನೆ ಅದಕ್ಕೆ. ಆಯ್ತು, ನಾನ್ ಸರಿಪಡಿಸ್ತೇನೆ. ಇಡೀ ಸಂಸ್ಥೆ ಅವ್ರು ಸಬ್ಮಿಟ್ ಮಾಡ್ಲಿ ಸರ್. ಈಗ ಬಿಜೆಪಿ ಅವರು ಹಿಡಿದು ಈ ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಬಿಡಿ ಮಾಡಿ. ಸಿಪಿಎಂ
ಸಸ್ಪೆಂಡ್ ಆಯ್ತು, ಇಡಿ ನಮ್ಮ ಮನೆಗೆ ಮತ್ತೆ ಚಾನ್ಸ್ ಕೊಡುವ ಸಬ್ಮಿಷನ್ ಮಾಡಿ ಅಂತ ಹೇಳ್ತಾರೆ. ನೀವು ಮಾತಾಡ್ತಾ ಸಬ್ಮಿಷನ್ ಆಯ್ತಲ್ಲ ಹಂತದಲ್ಲಿ ಇವತ್ತು ನಿಂತು ಹೇಗೆ ಮಾಡ್ತಾರೆ ಅವ್ರು? ಮಾಡಿದ್ದಾರೆ ಅವನಿಗೆ. ನೀವು ಕೂತ್ಕೊಳ್ಳಿ, ನಿಂತೇಗೌಡ್ರೆ ಕೂತ್ಕೊಳ್ಳಿ. ಸಂಸ್ಥೆ ಬಗ್ಗೆ ಆಯ್ತು, ಒಂದು ಇಡೀ ಸಂಸ್ಥೆ ಬಗ್ಗೆ ಇಡಿ ಈ ರೀತಿ ರವಿ ಅವರು ಕೂತ್ಕೊಳ್ಳಿ. ಇವರೇ ಜಡ್ಜ್ಮೆಂಟ್ ಕೊಡೋರು ಯಾರು ಗೊತ್ತಿಲ್ಲ. ಇವ್ರು ಜಡ್ಜ್ಮೆಂಟ್ ಅವ್ರು ಯಾರು, ನೀವು ಯಾರು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ? ಯಾರು ಕಮಿಷನ್ ಕೊಡ್ಲಿಕ್ಕೆ? ಸಬ್ಮಿಷನ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಆ ಸಂಸ್ಥೆ ಕಾರ್ಯ ಮಾಡಬೇಕು ಅಂತ ಹೇಳೋ ನೋಡಿ, ಇವರೆಲ್ಲ ಮಾತಾಡ್ಬೇಕಂತೇಳಿ ಸುಮ್ಮನೆ ಮಾತಾಡ್ಬೇಡಿ. ಇವ್ರು ಯಾರು ನಿಗಮ ಬಗ್ಗೆ ಈ ರೀತಿ ನಿಗಮ ಲೂಟಿ ಮಾಡಿದ್ದೀರಲ್ಲ ಇವರೆಲ್ಲ ನಿಗಮ ಲೂಟಿ ಇವರು ಇಂಪಾರ್ಟೆಂಟ್ ಅವ್ರು ಇಂಪಾರ್ಟೆಂಟ್. ಪ್ರಿಯಾಂಕಾ ಅವರೇ, ನಿಮ್ಗೆ ಯಾರು ಇಂಪಾರ್ಟೆಂಟ್ ಈಗ? ನಿಮ್ಗೆ ಸಮಸ್ಯೆ ನಿಮ್ಗೆ ನೀವ್ ಮಾಡಿದಾಗ